ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗ್ರೀನ್ ಮಸಾಲಾದಲ್ಲಿ ಬಂಗುಡೆ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ. ಒಂಥರ ಡಿಫ್ರೆಂಟ್ ಆಗಿದೆ. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, 4 ತುಂಡು ಶುಂಠಿ, 5 ಹಸಿಮೆಣಸು ತಗೊಂಡಿದ್ದೇನೆ. ತುಂಬ ಖಾರ ಉಂಟು. ಅದರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಸೊಪ್ಪನ್ನು ಮಾತ್ರ ಹಾಕ್ಕೊಳ್ಳಿ, ದಂಟನ್ನು ಹಾಕಬೇಡಿ, ಕಹಿ ಬರ್ಬೋದು. ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜದ ಹುಡಿ ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ. ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ, ಹಾಗೆ ಸ್ವಲ್ಪ ಒಂದು 4ರಿಂದ 5 ಕಾಳು ಪೆಪ್ಪರ್ ಅಂದರೆ ಕರಿಮೆಣಸನ್ನು ಕೂಡ ಹಾಕೊಳ್ಳಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ಎಲ್ಲವನ್ನ ಈಗ ನುಣ್ಣಗೆ ರುಬ್ಕೊಳ್ಬೇಕು. ನೀರೇನು ಆ್ಯಡ್ ಮಾಡಬೇಡಿ. ಬೇಕಾದರೆ 1 ಸ್ಪೂನ್ ಹಾಕೋಬೋದು. ಈಗ ಗ್ರೈಂಡ್ ಆಗಿದೆ, ಅಂದರೆ ನೈಸಾಗಿ ನಾನು ರುಬ್ಕೊಂಡಿದ್ದೇನೆ. ಇದಕ್ಕೀಗ ಒಂದು ಅರ್ಧ ಲಿಂಬೆ ಹುಳಿಯನ್ನು ಹಿಂಡ್ತಾ ಇದ್ದೇನೆ. ಯಾಕಂದರೆ ಕಲರ್ ಹಾಗೇ ಇರ್ತದೆ ನಿಮಗೆ ಗ್ರೀನ್, ಮತ್ತು ರುಚಿ ಕೂಡ ಡಿಫ್ರೆಂಟ್ ಆಗಿರ್ತದೆ. ಈಗ ಲಿಂಬುವನ್ನು ಹಿಂಡಿದ ನಂತರ ಒಮ್ಮೆ ಗ್ರೈಂಡ್ ಮಾಡಿದ್ದೇನೆ ನೋಡಿ. ಬೀಜ ಎಲ್ಲ ಹಾಕಬೇಡಿ ಮಾತ್ರ. ಈಗ ಅದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ಅದು ಸ್ವಲ್ಪ ನೀರಾದರೆ ಏನು ತಲೆ ಬಿಸಿ ಮಾಡ್ಕೋಬೇಡಿ. 1-2 ಸ್ಪೂನಷ್ಟು ಕಾರ್ನ್‌ಫ್ಲೋರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ನಾನು. ಕಾರ್ನ್‌ಫ್ಲೋರು ಸ್ವಲ್ಪ ದಪ್ಪಕ್ಕೆ ಬರಲಿ, ಯಾಕಂದರೆ ಮೀನಿಗೆ ಹಿಡಿಯುವಾಗ ಅದು ಗ್ರೇವಿ ನಿಲ್ಲುವುದಿಲ್ಲ, ಮೇಲ್ಗಡೆ ಪೇಸ್ಟ್ ಆಗೋದಿಲ್ಲ. ಫ್ರೈ ಮಾಡುವಾಗ ಎಲ್ಲ ಹೋಗ್ತದೆ. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಕಾರ್ನ್‌ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಈಗ ಮೀನಿಗೆ ಗೀಟೆಲ್ಲ ಹಾಕ್ಕೊಂಡಿದ್ದೇನೆ ನೋಡಿ. ಇಡೀ ಹಚ್ಕೊಳ್ಳಿ ಒಳಗಡೆ ಎಲ್ಲ. ದಪ್ಪಕ್ಕೆ ಹಚ್ಕೊಳ್ಬೇಕು. ಯಾಕಂದರೆ ನಾವಿಲ್ಲಿ ಗ್ರೀನ್ ಮಸಾಲ ಮಾಡ್ತಿರೋದು ನೋಡಿ, ಆದ್ದರಿಂದ ದಪ್ಪಕ್ಕೆ ಹಚ್ಕೊಂಡಿಟ್ಟಿದ್ದೇನೆ. ಇದನ್ನೊಂದು ಅರ್ಧ ಗಂಟೆ ಇಡಿ, ತುಂಬ ಟೇಸ್ಟ್ ಆಗ್ತದೆ. ಉಪ್ಪು ಖಾರ ಎಲ್ಲ ಹಿಡಿತದೆ. ಅರ್ಧ ಗಂಟೆ ಇಲ್ಲಾದರೆ ನೀವು ಒಂದು 15 ನಿಮಿಷ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಇದನ್ನು. ಈಗ ಆಗಿದೆ ನೋಡಿ, ನಂದು ಅರ್ಧ ಗಂಟೆನೇ ಆಗಿದೆ. ನಾನಿಲ್ಲಿ ನಾನ್ ಸ್ಟಿಕ್ ತವಾ ಯೂಸ್ ಮಾಡ್ತೇನೆ. ಹಾಗೆ ತೆಂಗಿನೆಣ್ಣೆ ಹಾಕಿದ್ದೇನೆ. ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡಿ, ಚೆನ್ನಾಗಿ ಅದು ಕೋಟಿಂಗ್ ಆಗಿ ಇರ್ತದೆ. ಇಲ್ಲದ್ರೆ ಅದು ತವಾಕ್ಕೆ ಹಿಡಿದು ಖಾಲಿ ನಿಮಗೆ ಫಿಶ್ ಮಾತ್ರ ಸಿಗ್ಬೋದು. ನಾನ್ ಸ್ಟಿಕ್ ಇದ್ದರೆ ಒಳ್ಳೆಯದು. ಇಲ್ಲಿ ನಾನೀಗ 2 ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಮಗುಚಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೆಲ್ಲಕ್ಕೆ ಮಗುಚಿ ಹಾಕಿ. ನಾನಿಲ್ಲೀಗ ಮಗುಚಿ ಹಾಕಿ ಕೂಡ ಫ್ರೈ ಮಾಡ್ತೇನೆ ನೋಡಿ. ನೋಡಿ, ಅಷ್ಟು ದಪ್ಪಕ್ಕೆ ಹಚ್ಚಿದರೂ ಕೂಡ ಮೇಲ್ಗಡೆ ತೆಳ್ಳಗೆ ಕೋಟಿಂಗ್ ಇದೆ. ಅದಕ್ಕಾಗಿ ಹೇಳಿದ್ದು ನಾನು. ನೀವು ಸ್ವಲ್ಪ ಕಾರ್ನ್‌ಫ್ಲೋರನ್ನು ಆ್ಯಡ್ ಮಾಡ್ಕೊಂಡು ಹಚ್ಕೋಬೋದು. ಈಗ 2 ಕಡೆ ಕೂಡ ಒಳ್ಳೆ ಬೆಂದಿದೆ. ನೋಡಿದ್ರಲ್ಲ, ಇದನ್ನೀಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೇನೆ. ಎಷ್ಟು ಸುಲಭವಾಗಿ ಗ್ರೀನ್ ಮಸಾಲ ಬಂಗುಡೆ ಫ್ರೈ ಮಾಡ್ಕೋಬೋದು. ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.